ಬಟ್ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆಗೆ ರೈತಾಪಿ ವರ್ಗದ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ ಅಂತ ಸಹಜವಾಗಿ ತಮ್ಮ ತೃಪ್ತಿಯನ್ನ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರ್ದು ಅಂತ ಕೂಡ ರೈತರು ಹೇಳ್ತಾ ಇದ್ದಾರೆ. ಹಾಗೆ ದೊಡ್ಡ ಮಟ್ಟಿಗಿನ ಹೋರಾಟಕ್ಕೆ ಬೆಂಗಳೂರು ಮತ್ತು ಮಂಡ್ಯ ಭಾಗದ ರೈತರು ಸಜ್ಜಾಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮೆಲ್ಲರ ಅತಿ ಹೆಚ್ಚು ಅವಲಂಬನೆ, ಬೆಂಗಳೂರಿನವರಿಗೆ ಅತಿ ಹೆಚ್ಚು ಅವಲಂಬನೆ ಇರೋದೇ KRS ಡ್ಯಾಮ್ನ ನೀರಿನ ಮೇಲೆ. ಅಲ್ಲಿ ನಮಗೆ ಕುಡಿಯೋಕೆ ನೀರಿಲ್ಲ, ಇವ್ರಿಗೆ ಕೊಟ್ಟು ನಾವೇನು ಕುಡಿಯೋದು? ಆಮೇಲೆ ಒಂದು ವೇಳೆ ಇವ್ರು ತಮಿಳ್ನಾಡಿಗೆ ಚೆನ್ನಾಗಿ ಮಳೆ ಆಯಿತು ಅಂತ ಅಂದ್ಕೊಳ್ಳಿ ಅಕ್ಟೋಬರ್ನಲ್ಲಿ, ನಾವೀಗ ನೀರು ಹರಿಸಿದ್ದೀವಲ್ಲ, ಅದೇ ನಮಗೆ ವಾಪಸ್ ಅವ್ರು ಕೊಡೋಕ್ಕಾಗುತ್ತಾ? ಕೊಡೋಕ್ಕೆ ಬರಲ್ಲ. ಇನ್ನು ಗರಿಷ್ಠ ಮಟ್ಟ KRSನಲ್ಲಿ ಎಷ್ಟಿದೆ? 124.80 ಅಡಿ ಗರಿಷ್ಠ ಮಟ್ಟ ಇದೆ. ಬಟ್ ಈಗಿರೋ ನೀರಿನ ಪ್ರಮಾಣ ಎಷ್ಟು? ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ ನಿಮಗೆ. 91.94 ಅಡಿ ಮಟ್ಟದಲ್ಲಿ ನೀರಿದೆ. ಬಟ್ TMC ಲೆಕ್ಕದಲ್ಲಿ ನಿಮಗೆ ಹೇಳೋದಾದರೆ 49 TMC ಗರಿಷ್ಠ ಮಟ್ಟ. ಓಕೆನಾ? 49 TMCಲಿ ನಮ್ಮ ಹತ್ರ ಇರೋದು 17 TMC. 17ರಲ್ಲಿ 5 ನಾವು ಉಪಯೋಗ ಮಾಡೋಕ್ಕಾಗಲ್ಲ. ಓಕೆ, ಈಗ ಇನ್ಫ್ಲೋ ಬಗ್ಗೆ ನಾವು ಮಾತಾಡೋಣ. 2,842 ಕ್ಯೂಸೆಕ್ಕು ಈಗ ಒಂದು ವಾರದಿಂದ ಬರ್ತಿರೋದು ವೀಕ್ಷಕರೇ. ಒಂದು ವಾರದಿಂದ ನಾವು ಅವ್ರಿಗೆ ಬಿಡಬೇಕಾಗಿರೋದು 3,500 ಇನ್ಫ್ಲೋ ಔಟ್ಫ್ಲೋ. ಹೆಂಗೆ ಸಾಧ್ಯ ಇದು? ಹೊರಹರಿವು ಸದ್ಯಕ್ಕೆ 1,747. ಬಟ್ ಇವತ್ತಿನಿಂದ ಇದು ಚೇಂಜ್ ಆಗುತ್ತೆ. ನಾವು ಬಿಡಲೇಬೇಕು. ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಕಿತ್ಕೊಂಡು ತಿನ್ನೋದಕ್ಕೆ ಅಂತ ತಮಿಳ್ನಾಡೋರು ಕಾಯ್ತಾ ಇದ್ದಾರೆ. ಅಂದರೆ ಯಾರೂ ಜಗತ್ತಲ್ಲಿ ಬೆಳೀದೇ ಇರುವಂತಹ ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ ಅಂತ ಅವ್ರು ಪೋಸ್ ಕೊಡ್ತಾರೆ. ನಾವೇ ಸರ್ವಶ್ರೇಷ್ಠ ರೈತರು ಅಂತ ಈ ತಮಿಳ್ನಾಡು ಸರ್ಕಾರದವರು ಅವ್ರ ರೈತರನ್ನ ಹೊಗಳೋದಕ್ಕೆ ಹೋಗಿ ನಮಗೆ ಇಲ್ಲಿ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ನಿಮಗೆ, ಇಂದಿನ ಸಂಗ್ರಹದ ನೀರಿನ ಮಟ್ಟ TMC ಲೆಕ್ಕದಲ್ಲಿ ಎಷ್ಟಿದೆ? 17.126 TMC ಇದೆ. ಅದರಲ್ಲಿ 5 ಮೈನಸ್ ಮಾಡಿಬಿಡಿ, 12 TMC. ಇದು ನಾವು ಇನ್ನು ಎಲ್ಲಿ ತನಕ ಇಟ್ಕೊಳ್ಳೋಕ್ಕಾಗತ್ತೆ? ಪ್ರಶ್ನೆ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದರೆ, ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ. ಸರ್, ಇದೇ ಮುಖ್ಯಮಂತ್ರಿಯವರು ನಮ್ಮ ರೈತರಿಗೆ, ನಮ್ಮ ಮಂಡ್ಯ ಜಿಲ್ಲೆ ಜನತೆಗೆ ಮರಣ ಶಾಸನ ಬರೀತಾವ್ರೆ. ನಮ್ಗೆ ಹೇಳ್ತಾರೆ ಇಲ್ಲಿ ಯಾವುದೇ ರೀತಿ ಬೆಳೆ ಬೆಳಿಬೇಡಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬೆಳೆ ವಿಚಾರ ನಮಗೆ ಬೇಡ. ಅದೇ ತಮಿಳ್ನಾಡಿಗೆ 3,500 TMC 3,500 ಕ್ಯೂಸೆಸ್ ನೀರನ್ನ ಬುಡಕ್ಕೆ ಸರ್ಕಾರ ಆದೇಶ ಮಾಡ್ತಾ ಇದೆ. ಇದರಿಂದ ಇವತ್ತು CWRC ಏನು ಒಂದು ಆದೇಶ ನೀಡಿದೆ, ಇದು ಸಂಪೂರ್ಣ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಕೂಡಲೇ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿಯನ್ನು ರಿವ್ಯೂ ಪಿಟಿಷನ್ನ ಸಲ್ಲಿಸಿ ಪ್ರಾಧಿಕಾರಕ್ಕೆ ಮನವಿ ಮಾಡಬೇಕು. ತತ್ಕ್ಷಣಕ್ಕೆ ಒಂದು ತನಿಖಾ ತಂಡವನ್ನು ಕಳಿಸಿ ಕಾವೇರಿ ಜಲಾನಯನ ಭಾಗದಲ್ಲಿ ಡ್ಯಾಮ್ಗಳಲ್ಲಿ ಏನೇನು ಸ್ಟಾಕ್ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡಬೇಕು. ಉಗ್ರವಾದ ಹೋರಾಟ ಆಗುತ್ತೆ ಸಮಯ. ಇದೇ ಸಂಜೆ ಸರ್ಕಲಲ್ಲಿ ಉಗ್ರ ಪ್ರತಿಭಟನೆ ಆಗುತ್ತೆ. ಬೆಂಗಳೂರಿನವರು ಕಾವೇರಿ ನೀರು ಕುಡಿತಾರೆ, ಕಾವೇರಿ ವಾಟರ್ ಪೈಪ್ಲೈನ್ನ ಹೊಡೆದಾಕ್ತೀವಿ. ಮುಲಾಜಿಲ್ಲ ಅದರಲ್ಲಿ. ಬೆಂಗಳೂರಿನವ್ರು ನಾಳೆಯಿಂದ ರೋಡ್ಗಳಿಬೇಕು, ಕಾವೇರಿ ಹೋರಾಟದಲ್ಲಿ ಭಾಗವಹಿಸಬೇಕು. ಚಲನಚಿತ್ರ ನಟರು ಕನ್ನಡ ಪರ ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಎಲ್ಲ ಸರ್ಕಾರ ಇಲ್ಲಿವರೆಗೆ ಬಂದಿರೋ